ನೀವು ನಮ್ಮ ದೇವರು, ನೀವೇ ನಮ್ಮ ಭಗವಂತ, ನನಗೊಂದು ಪೆನ್ ಕೊಟ್ಬಿಡಿ ಕೈಗೆ, ಏನು ಕೇಳಲ್ಲ ನಿಮ್ಮನ್ನು. ನಿಮ್ಮ ಆಸ್ತಿ ಕೇಳಲ್ಲ, ನಿಮ್ಮ ಅಂತಸ್ತು ಕೇಳಲ್ಲ, ನಿಮ್ಮ ಕಬ್ಬಿನ ತೋಟ ಕೇಳಲ್ಲ, ಗದ್ದೆ ತೋಟ ಕೇಳಲ್ಲ, ನನಗೆ ಪೆನ್ನಲ್ಲಿ ಸೈನ್. ಅದೇ ಹೋಗಿ ಏನು ಹೇಳಿದ್ರು, ಛತ್ರಿಗಳು ನೀವು ಮಂಡ್ಯದವರು ಅಂದರು. ಅರ್ಥ ಆಯ್ತಲ್ಲ ಅವ್ರಿಗೆ. ನಾವೆಲ್ಲ ಛತ್ರಿಗಳು, ಹಿಂದೂಗಳೆಲ್ಲ ಛತ್ರಿಗಳು ಕಾಂಗ್ರೆಸ್ ಅವ್ರಿಗೆ. ಮುಸಲ್ಮಾನರು ಅವರೆಲ್ಲರೂ ಕೂಡ ಬ್ರದರ್ಸ್. ಅವರು ಕುಕ್ಕರ್ ಬಾಂಬ್ ಬ್ರದರ್ಸ್ ಇದ್ದಾರಲ್ಲ, ಅವ್ರ ಬ್ರದರ್ಸ್. ಇಷ್ಟೇ ವ್ಯತ್ಯಾಸ. ಇದನ್ನು ರಾಜ್ಯದ ಜನ ಯಾವಾಗ ಅರ್ಥ ಮಾಡ್ಕೊಂತಾರೋ ಗೊತ್ತಿಲ್ಲ. ದಯವಿಟ್ಟು ರಾಜ್ಯದ ಜನ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ. ಜಾತಿ ಇದು ಶಾಂತಿಯ ಕರ್ನಾಟಕ ಒಂದು ಶಾಂತಿಯ ತೋಟ ಆಗಿತ್ತು, ಅಶಾಂತಿಯ ತೋಟ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಬಂದಮೇಲೆ ಅಶಾಂತಿಯ ತೋಟ, ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿದ್ದಾರೆ, ಧರ್ಮಗಳನ್ನು ಒಡೆಯುವಂಥ ಪ್ರಯತ್ನ. ಅದರಲ್ಲಿ ಸಿದ್ದರಾಮಯ್ಯ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತರನ್ನು ಒಡೆದ ಅನುಭವ ಇದೆ. ಹಾಗೆ ಎಲ್ಲ ಜಾತಿಗಳು ಒಡೆಯುವಂಥ ಸಂಚನ್ನ ಈ ಒಂದು ಜಾತಿ ಗಣತಿಯಲ್ಲಿ ಮಾಡ್ತಾರೆ. ಅವರು ಬಾಂಗ್ಲಾ ಅಭಿಮಾನಿ, ಪಾಕಿಸ್ತಾನದ ಅಭಿಮಾನಿ ಇರಬೇಕು. ಚೆಕ್ ಮಾಡ್ಕೊಳ್ಳಿ, ಕೇಳ್ಬಿಡಿ ಒಂದ್ಸರಿ. ಪಾಕಿಸ್ತಾನ ಅಭಿಮಾನಿ, ಬಾಂಗ್ಲಾದ ಅಭಿಮಾನಿ, ಕುಕ್ಕರ್ ಬ್ಲಾಸ್ಟ್ ಅಭಿಮಾನಿ, ಆಮೇಲೆ ಇಲ್ಲಿ ರಾಮೇಶ್ವರ ಕೆಫೆ ಅಮಾಯಕರು ಅವರು, ಅದರ ಅಭಿಮಾನಿಗಳವರು. ಧರ್ಮಸ್ಥಳಕ್ಕೆ ಹೋಗಿ ಧರ್ಮೋ ರಕ್ಷತಿ ರಕ್ಷತ ಸಂಸ್ಕೃತ ಶ್ಲೋಕಗಳು. ನಾನು ಕಾಂಗ್ರೆಸ್ ವಕ್ತಾರನೂ ಬೇಡ, ಆರ್ ಅಶೋಕ ವಕ್ತಾರನೂ ಬೇಡ. ಈ ರಾಜ್ಯದ ರೈತರು ವಕ್ತಾರರಾಗು. ನೀವು ರೈತರ ಜಮೀನು ನುಂಗ್ ನೀರು ಕುಡಿದಿದ್ದಾರಲ್ಲ, ಲಕ್ಷಾಂತರ ಎಕರೆ ದೇವಸ್ಥಾನಗಳ ಜಮೀನೆಲ್ಲ ನುಂಗಿದಾರಲ್ಲ, ವಿಶ್ವೇಶ್ವರಯ್ಯನ ಓದಿರೋ ಶಾಲೆ ನುಂಗಿದಾರಲ್ಲ, ಅದ್ರ ವಕ್ತಾರ ಆಗೋನು. ನಂದು ಬೇಡ, ನಿಂದು ಬೇಡ, ಅದ್ರ ವಕ್ತಾರ ಆಗ ಕೇಳು ಅವ್ರಿಗೆ. ಅದೆಲ್ಲ ಕಾಂಗ್ರೆಸ್ ಪ್ರಾಯೋಜಿತ ನಾಟಕ ಮಂಡಳಿ. ಅದು ಕಾಂಗ್ರೆಸ್ ಅವರೇ ದುಡ್ಡು ಕೊಟ್ಟು ಬಸ್ಗಳು ಕೊಟ್ಟು ಕಳಿಸಿರೋ ಅಂಥದ್ದು. ಅದಕ್ಕೇನು 3 ನ್ಯಾಯ ಪೈಸದ ಬೆಲೆ ಇಲ್ಲ. 2013ರಲ್ಲಿ ತಂದ್ರಲ್ಲ ಕಾನೂನು, ಅವಾಗ ಯಾಕೆ ಇವರು ಹಿಂದೂಗಳೇನು ಹೋರಾಟ ಮಾಡಿದ್ರಾ? ಅಕ್ಸೆಪ್ಟ್ ಮಾಡಲಿಲ್ವ? ಪಾರ್ಲಿಮೆಂಟಲ್ಲಿ ಬಂದಂಥ ಕಾಯ್ದೆಯನ್ನು ಅಕ್ಸೆಪ್ಟ್ ಮಾಡಿದ್ರಿ ನಾವೆಲ್ಲರೂ ಕೂಡ. ಒಂದು ಸರಿ ಪಾರ್ಲಿಮೆಂಟಲ್ಲಿ ಕಾಯ್ದೆ ಆದರೆ ಅದು ಈ ದೇಶದ ಕಾನೂನು. ನೀನು ಒಪ್ಪಿಲ್ಲ ಅಂದರೆ ದೇಶದ್ರೋಹಿ ಆಗ್ತೀಯ ನೀನು. ಸುಪ್ರೀಂ ಕೋರ್ಟು ನಿಮ್ಗೆ ಸ್ಟೇ ಕೊಟ್ಟಿದ್ದಾರಾ? ಕೊಟ್ಟಿಲ್ಲಲ್ಲ. ಅಂದರೆ ಸುಪ್ರೀಂ ಕೋರ್ಟ್ ವಿರುದ್ಧ ಮಾತಾಡ್ತಾ ಇದ್ದೀರಾ ನೀವು? ಅಂದರೆ ನ್ಯಾಯಾಲಯಕ್ಕೂ ದೊಡ್ಡವರು ನೀವು, ಪಾರ್ಲಿಮೆಂಟ್ಗೂ ದೊಡ್ಡವರು ನೀವು. ಓಕೆ.